ಅದೇ ರೀ ಮಾಡ್ತಿದೀವಲ್ರಿ ಹೋರಾಟ. ಕಾಂಗ್ರೆಸ್ದು ಹೋರಾಟ ಇಡೀ ದೇಶದ ಜನತೆ. ಯಾಕೆ ಮಹಾತ್ಮ ಗಾಂಧಿ ನಿಮಗೆ ಇಂಪಾರ್ಟೆಂಟ್, ನಮಗೆ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಬಿಜೆಪಿ ಅವ್ರಿಗೆ ಇಂಪಾರ್ಟೆಂಟ್ ಇಲ್ಲ, ಯಾಕಂದ್ರೆ ಅವ್ರಿಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಐಡಿಯಾಲಜಿ. ಅವ್ರು ಯಾವತ್ತೂ ಬಿಜೆಪಿ ಅವರು ಮಹಾತ್ಮ ಗಾಂಧಿನ ಒಪ್ಪೇ ಇಲ್ಲ. ಸುಮ್ಮನೆ ಕಾಟಚಾರಕ್ಕೆ ಬಂದಾಗ ಶೋ ಮಾಡಕ್ಕೆ ಮಾತನಾಡ್ತಾರೆ, ಅವಕಾಶ ಸಿಕ್ಕಾಗಷ್ಟೇ ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಾರೆ. ಮೋದಿ ಸಾಹೇಬರು ಬಂದು ಚರಕ ಹಿಡ್ಕೊಂಡು ಮಹಾತ್ಮ ಗಾಂಧಿ ಜೊತೆ ಒಂದು ಫೋಟೋ ಹೊಡ್ಕೊಂಡು ಚರಕ ಹಿಡ್ಕೊಂಡು ಭಾಳ ಪಬ್ಲಿಸಿಟಿ ತೊಗೊಂಡ್ರು. ಬೇರೆ ದೇಶಗಳಿಗೆ ಹೋದರೆ ಮಹಾತ್ಮ ಗಾಂಧೀಜಿ ಬಗ್ಗೆ ಭಾರಿ ಮಾತನಾಡ್ತಾರೆ, ಗಾಂಧೀಜಿ ಬಗ್ಗೆ ಪ್ರಮೋಟ್ ಮಾಡ್ತೀನಿ, ಫಿಲಿಮ್ ಮಾಡ್ತೀನಿ ಅಂತ ಹೇಳಿದ್ರು. ಇವೆಲ್ಲ ಐಡಿಯಾಲಜಿನಲ್ಲಿ ಇರ್ತಕ್ಕಂಥ ಬಿಜೆಪಿ ಪಕ್ಷ ಇದು. ಅವ್ರಿಗೇನಂದ್ರೆ ಒಂಥರ ನಾಟಕೀಯ, ಅವ್ರಿಗೆ ಒಂಥರ ಏನೋ ರಾಜಕೀಯ ಇಚ್ಛಾಶಕ್ತಿಗಿಂತ ಜಾಸ್ತಿ ಅವರು ಐಡಿಯಾಲಜಿನೇ ತೋರಿಸ್ಬೇಕಂತಕ್ಕಂಥದ್ದು ಮೇಲ್ನೋಟ ಕಾಣ್ತಾನೆ ಇದೆ. ಅದು ಅವ್ರಿಗೇನು ಲಾಭ ಆಗುತ್ತೋ ಗುರುತಲ್ಲಿ ಇದು ಮಾಡೋದ್ರಿಂದ ಅವ್ರಿಗೇನು ಮನಸ್ತೃಪ್ತಿ ಇದೆ ಇದರಿಂದ. ಈ ಕಳೆದ 11 ವರ್ಷದಲ್ಲಿ UPA ಮಾಡಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಹೆಸರುಗಳು ಚೇಂಜ್ ಮಾಡಿದ್ದಾರೆ, ಕಾರ್ಯಕ್ರಮ ಹೆಸರುಗಳು ಚೇಂಜ್ ಮಾಡೋದು ಬಿಟ್ಟರೆ ಹೊಸದಾದಂಥ ಯಾವುದು ಕಾರ್ಯಕ್ರಮ ಇಲ್ಲ. ಅರ್ಥ ಆಯ್ತಲ್ಲ? ಈ ನಿರ್ಮಲ್ ಭಾರತಕ್ಕೆ ಸ್ವಚ್ಛ ಭಾರತ್ ಅಂತ ಹೇಳಿದ್ರು. ನಮ್ಮದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ಲಿಂದ ಹಿಡಿದು RTIಲಿಂದ ಹಿಡಿದು ಡಿಜಿಟಲ್ ಇಂಡಿಯಾಲಿಂದ ಹಿಡಿದು ಇವೆಲ್ಲ ಹೆಸರುಗಳು ಏನು ಕೊಟ್ಕೊಂಡ್ಬಂದಿದ್ದಾರೆ. ನಮ್ಮ ಹಳೆ ಹೆಸರುಗಳನ್ನ ಹೊಸ ಹೆಸರನ್ನ ಚೇಂಜ್ ಮಾಡಿ ಪ್ರಚಾರಕ್ಕೆ ಇಟ್ಸ್ಕೊಂಡ್ ಬಿಟ್ಟರೆ ಹೊಸ ಕಾರ್ಯಕ್ರಮಗಳು ಏನೇ ಮಾಡಿಲ್ಲ ಅವರು. ಅಲ್ಲ, ನಾನು ಯೋಗ್ಯನಿದ್ದೀನಿ ಗೊತ್ತಿಲ್ಲ. ಒಂದು ಮಾತು ಹೇಳ್ತೀನಿ, ನಾನು ಲಕ್ಕಿ ಇದ್ದೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅವ್ರು ಯಾವ ದೃಷ್ಟಿಯಿಂದ ನನಗೆ ಗುರುತಿಸಿದವರು ಗೊತ್ತಿಲ್ಲ. ಅತ್ಯಂತ ಪ್ರೀತಿಯಿಂದ ಅವರು ಭಾಳ ಒಂದು ಸುಮಾರು 3-4 ತಿಂಗಳಿಂದ ನೀವು ಬರಬೇಕು, ನಮ್ಮ ಟ್ರಸ್ಟ್ ಮುಖಾಂತರ ನಿಮಗೊಂದು ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳಿ ನನಗೆ ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನು ಕರೆಸಿದ್ದಾರೆ. ಅವರ ಪ್ರೀತಿಗಾಗಿ ನಾನು ಅದಕ್ಕೆ ಅರ್ಹತೆ ಏನಿದೆಲ್ಲ ಗೊತ್ತಿಲ್ಲ. ಅವರ ಪ್ರೀತಿಗಾಗಿ ನಾನು ಬಂದಿದ್ದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದೇ ರೀ ಮಾಡ್ತಿದೀವಲ್ರಿ ಹೋರಾಟ. ಕಾಂಗ್ರೆಸ್ದು ಹೋರಾಟ ಇಡೀ ದೇಶದ ಜನತೆ. ಯಾಕೆ ಮಹಾತ್ಮ ಗಾಂಧಿ ನಿಮಗೆ ಇಂಪಾರ್ಟೆಂಟ್, ನಮಗೆ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಬಿಜೆಪಿ ಅವ್ರಿಗೆ ಇಂಪಾರ್ಟೆಂಟ್ ಇಲ್ಲ, ಯಾಕಂದ್ರೆ ಅವ್ರಿಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಐಡಿಯಾಲಜಿ. ಅವ್ರು ಯಾವತ್ತೂ ಬಿಜೆಪಿ ಅವರು ಮಹಾತ್ಮ ಗಾಂಧಿನ ಒಪ್ಪೇ ಇಲ್ಲ. ಸುಮ್ಮನೆ ಕಾಟಚಾರಕ್ಕೆ ಬಂದಾಗ ಶೋ ಮಾಡಕ್ಕೆ ಮಾತನಾಡ್ತಾರೆ, ಅವಕಾಶ ಸಿಕ್ಕಾಗಷ್ಟೇ ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಾರೆ. ಮೋದಿ ಸಾಹೇಬರು ಬಂದು ಚರಕ ಹಿಡ್ಕೊಂಡು ಮಹಾತ್ಮ ಗಾಂಧಿ ಜೊತೆ ಒಂದು ಫೋಟೋ ಹೊಡ್ಕೊಂಡು ಚರಕ ಹಿಡ್ಕೊಂಡು ಭಾಳ ಪಬ್ಲಿಸಿಟಿ ತೊಗೊಂಡ್ರು. ಬೇರೆ ದೇಶಗಳಿಗೆ ಹೋದರೆ ಮಹಾತ್ಮ ಗಾಂಧೀಜಿ ಬಗ್ಗೆ ಭಾರಿ ಮಾತನಾಡ್ತಾರೆ, ಗಾಂಧೀಜಿ ಬಗ್ಗೆ ಪ್ರಮೋಟ್ ಮಾಡ್ತೀನಿ, ಫಿಲಿಮ್ ಮಾಡ್ತೀನಿ ಅಂತ ಹೇಳಿದ್ರು. ಇವೆಲ್ಲ ಐಡಿಯಾಲಜಿನಲ್ಲಿ ಇರ್ತಕ್ಕಂಥ ಬಿಜೆಪಿ ಪಕ್ಷ ಇದು. ಅವ್ರಿಗೇನಂದ್ರೆ ಒಂಥರ ನಾಟಕೀಯ, ಅವ್ರಿಗೆ ಒಂಥರ ಏನೋ ರಾಜಕೀಯ ಇಚ್ಛಾಶಕ್ತಿಗಿಂತ ಜಾಸ್ತಿ ಅವರು ಐಡಿಯಾಲಜಿನೇ ತೋರಿಸ್ಬೇಕಂತಕ್ಕಂಥದ್ದು ಮೇಲ್ನೋಟ ಕಾಣ್ತಾನೆ ಇದೆ. ಅದು ಅವ್ರಿಗೇನು ಲಾಭ ಆಗುತ್ತೋ ಗುರುತಲ್ಲಿ ಇದು ಮಾಡೋದ್ರಿಂದ ಅವ್ರಿಗೇನು ಮನಸ್ತೃಪ್ತಿ ಇದೆ ಇದರಿಂದ. ಈ ಕಳೆದ 11 ವರ್ಷದಲ್ಲಿ UPA ಮಾಡಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಹೆಸರುಗಳು ಚೇಂಜ್ ಮಾಡಿದ್ದಾರೆ, ಕಾರ್ಯಕ್ರಮ ಹೆಸರುಗಳು ಚೇಂಜ್ ಮಾಡೋದು ಬಿಟ್ಟರೆ ಹೊಸದಾದಂಥ ಯಾವುದು ಕಾರ್ಯಕ್ರಮ ಇಲ್ಲ. ಅರ್ಥ ಆಯ್ತಲ್ಲ? ಈ ನಿರ್ಮಲ್ ಭಾರತಕ್ಕೆ ಸ್ವಚ್ಛ ಭಾರತ್ ಅಂತ ಹೇಳಿದ್ರು. ನಮ್ಮದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ಲಿಂದ ಹಿಡಿದು RTIಲಿಂದ ಹಿಡಿದು ಡಿಜಿಟಲ್ ಇಂಡಿಯಾಲಿಂದ ಹಿಡಿದು ಇವೆಲ್ಲ ಹೆಸರುಗಳು ಏನು ಕೊಟ್ಕೊಂಡ್ಬಂದಿದ್ದಾರೆ. ನಮ್ಮ ಹಳೆ ಹೆಸರುಗಳನ್ನ ಹೊಸ ಹೆಸರನ್ನ ಚೇಂಜ್ ಮಾಡಿ ಪ್ರಚಾರಕ್ಕೆ ಇಟ್ಸ್ಕೊಂಡ್ ಬಿಟ್ಟರೆ ಹೊಸ ಕಾರ್ಯಕ್ರಮಗಳು ಏನೇ ಮಾಡಿಲ್ಲ ಅವರು. ಅಲ್ಲ, ನಾನು ಯೋಗ್ಯನಿದ್ದೀನಿ ಗೊತ್ತಿಲ್ಲ. ಒಂದು ಮಾತು ಹೇಳ್ತೀನಿ, ನಾನು ಲಕ್ಕಿ ಇದ್ದೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅವ್ರು ಯಾವ ದೃಷ್ಟಿಯಿಂದ ನನಗೆ ಗುರುತಿಸಿದವರು ಗೊತ್ತಿಲ್ಲ. ಅತ್ಯಂತ ಪ್ರೀತಿಯಿಂದ ಅವರು ಭಾಳ ಒಂದು ಸುಮಾರು 3-4 ತಿಂಗಳಿಂದ ನೀವು ಬರಬೇಕು, ನಮ್ಮ ಟ್ರಸ್ಟ್ ಮುಖಾಂತರ ನಿಮಗೊಂದು ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳಿ ನನಗೆ ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನು ಕರೆಸಿದ್ದಾರೆ. ಅವರ ಪ್ರೀತಿಗಾಗಿ ನಾನು ಅದಕ್ಕೆ ಅರ್ಹತೆ ಏನಿದೆಲ್ಲ ಗೊತ್ತಿಲ್ಲ. ಅವರ ಪ್ರೀತಿಗಾಗಿ ನಾನು ಬಂದಿದ್ದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ.